ಆದ್ರೆ ಅವ್ರಿಗೆ ವೀಲ್ ಪವರ್ ಜಾಸ್ತಿ ಇತ್ತು ಅಂದ್ರೆ ಬೇಕಾದ 10 ವರ್ಷದಿಂದ ಬದುಕಿದವ್ರು ಅದಾರ ಅಂತ. ನಮ್ಮ ಮನೆಯವರಿಗೂ ಒಂದು ಹ್ಯಾಟ್ಸಪ್ ಹೇಳ್ತೀನಿ ನಾನು. ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಸಂಕಟ ಎಲ್ಲಾನು ಒಂದು ಸಿಟ್ಟಿನ ರೂಪದಲ್ಲಿ ನನಗೆ ಹೊರಗೆ ಬಂದು ಅವ್ರನ್ನ ಹೊಂಟ್ರೆ ನಾವು ಏನಾದರೂ ಅವ್ರನ್ನ ಹಿಡ್ಕೊಂಡು ಬಂದು ಕುಂದಿರ್ಸ್ಕೋಬೇಕು. ಅವತ್ತು ಅಂಬುಲೆನ್ಸಲ್ಲಿ ಮನೆಗೆ ಕರ್ಕೊಂಡು ಬಂದು ಆದಮೇಲೆ ನಾವು ಯಾವ ಸಂಬಂಧಿಕರು ಯಾವ ಟೈಮಲ್ಲಿ ಆಗಂಗಿಲ್ಲ, ನೋವಿನ ಸಮಯದಲ್ಲಿ ಬಂದು ನಿಲ್ತಾರ ಅಂತ ಅಂದೇಳಂದು ಯಾರು ನಿಲ್ಲಲ್ಲ ಅಂತ ಹೇಳಂದ್ರೆ ನಮ್ಮ ಅಪ್ಪಾಜಿನ ಅದಕ್ಕೊಂದು ಉದಾಹರಣೆ. ನಾವು ಅದಕ್ಕೆ ಉದಾಹರಣೆ ನಿಜ ಆಗ್ಬೇಕಂದ್ರೆ ಅವತ್ತು ಸಾಯಂಕಾಲ ಡಾಕ್ಟರ್ ನಮಗೇನೆಲ್ಲ ಹೇಳಿ ಕಳಿಸಿದ್ರು ಅಂದ್ರೆ ಅವರು ಆದರೆ ನಮ್ಮ ಅಪ್ಪಾಜಿ ಮಾತು ಬರಲಿಲ್ಲ, ಅವಾಗಲೇ ನಮ್ಮ ಮಾತು ನಿಂತಾಗಿತ್ತು, ಬರೀ ಗಜ್ಜಿ ಅಷ್ಟೇ ಕುಡಿತಿದ್ರು ಅವರು. ಅದಕ್ಕೋಸ್ಕರ ಡಾಕ್ಟರ್ ಹೇಳಿದ್ರು ಈ ಮನೆಗೆ ಕರ್ಕೊಂಡು ಹೋಗಿ ನಿಂತಿರಲ್ಲ, ಮನೇಲಿ ಯಾವುದೇ ರೀತಿ ಗಲಾಟೆ ಆಗಬಾರ್ದು. ಆಮೇಲೆ ನೀವು ಅವ್ರಿಗೆ ಏನೋ ಹರ್ಟ್ ಆಗುವಂಥ ವಿಷಯ ಮಾತಾಡಿದ್ರು ಅವ್ರಿಗೆ ಗೊತ್ತಾಗುತ್ತೆ, ಅಂದರೆ ಅವ್ರಿಗೆ ನೋವಾಗುವಂಥ ವಿಷಯ ಏನಾದ್ರೂ ಅವ್ರಿಗೆ ಗೊತ್ತಾಗುತ್ತೆ, ಆದರೆ ನಿಮಗೆ ರೆಸ್ಪಾನ್ಸ್ ಮಾಡಲ್ಲ, ಅವ್ರು ನಿಮ್ಮ ಜೊತೆ ಮಾತಾಡೋಂಗಿಲ್ಲ. ಅದಕ್ಕೋಸ್ಕರ ಹುಷಾರಾಗಿ ನೋಡ್ಕೊರಿ, ಅವ್ರು ಎಲ್ಲಿ ಮಠ ಇರ್ತಾರೆ ಅಲ್ಲಿ ಮಠ ಅವ್ರನ್ನ ನೀವು ಹುಷಾರಾಗಿ ನೋಡ್ಕೊರಿ ಅಂತ ಹೇಳಿ ಕಳಿಸಿದ್ರು ನಮಗೆ. ಅವತ್ತಿನ ದಿನ ಮನೆಗೆ ಬಂದ್ವಿ. ಮನೆಗೆ ಬಂದು ಇನ್ನೂ ನಮ್ಮ ಅಪ್ಪಾಜಿನ ಆಂಬುಲೆನ್ಸಿಂದ ಮನೆಗೆ ಕರ್ಕೊಂಡ್ಬಂದು ಬೆಡ್ಡಿಗೆ ಹಾಕಿ ಅವ್ರಿಗೆ ಒಂದು ಸ್ಪೂನ್ ಅಷ್ಟು ನೀರು ಕುಡಿಸಿ ಅದೇ ಹಿಂಗೆ ಕೂತ್ಕೊಂಡಿದ್ವಿ. ಕೂತ್ಕೊಂಡು ಒಂದು 10-15 ನಿಮಿಷ ಆಗಿಲ್ಲ, ಆವಾಗಲೇ ಅವ್ರ ಸಂಬಂಧಿಕರು ಅನ್ನೋದು ಇರ್ತಾರಲ್ಲ ಅವರೆಲ್ಲ ಬಂದು ಜೋರ್ದಾರಾಗಿ ಜಗಳ ಮಾಡಿ ಅವ್ರಿಗೆ ಹೇಳಬೇಕಿತ್ತಂತ, ನಾವೆಲ್ಲ ಹೇಳಬೇಕಿತ್ತು ಅಂತ ಹೇಳಿದ್ರು. ಹೇಳಬೇಕಿತ್ತು ಅನ್ನೋದಕ್ಕೆ ಒಬ್ಬ ಮನುಷ್ಯ ಅಷ್ಟೊಂದು ಅವ್ರ ಮೇಲೆ ಅವ್ರಿಗೆ ಪ್ರೀತಿ ಕಾಳಜಿ ಇತ್ತು ಅಂತ ಅಂದ್ರೆ ಇದು ನಿಮ್ಮೆಲ್ಲರಿಗೆ ಯಾಕೆ ಹೇಳಕ್ತೀನಿ ಅಂದರೆ ನಾನು ಇದಕ್ಕೆ ನೀವು ಹೇಳಬೇಕು, ಇದು ಸರಿನಾ, ನಾವು ಮಾಡಿದ್ದು ಸರಿನಾ ತಪ್ಪ ಅಂತ ಹೇಳಂದು. ಮನೆಯಲ್ಲಿ ಒಬ್ಬ ಕ್ಯಾನ್ಸರ್ ಪೇಷಂಟ್ ಅದಾನ, ಅವನು 6 ತಿಂಗಳ 1 ವರ್ಷ ಬದುಕ್ತಾನ ಅಂತ ಹೇಳಂದು ನಿಮಗೆ ಗೊತ್ತಿದ್ದಾಗ ನಿಮಗೆ ಅವ್ರ ಮೇಲೆ ಪ್ರೀತಿ ಇತ್ತು ಅಂತ ಅಂದ್ರೆ ನೀವು ಪದೇ ಫೋನ್ ಮಾಡ್ಕೊತ ಇರ್ತಿದ್ರಿ, ಅವ್ರು ಹೆಂಗೆ ಅದಾರ ಅಂತ ಅವ್ರ ಬಗ್ಗೆ ಕಾಳಜಿ ವಹಿಸ್ತಿದ್ರಿ, ಅವ್ರು ಹಾಸ್ಪಿಟಲ್ನಾಗ ಅದಾರ ಮನ್ಯಾಗ ಅದಾರ ಅಂತ ಹೇಳಂದು ನಿಮಗೆ ಗೊತ್ತಾಗಿತ್ತು. ಆದರೆ ನೀವು 6 ತಿಂಗಳ 8 ತಿಂಗಳ ಮಟ್ಟ ಫೋನ್ ಮಾಡ್ದನ ಅವ್ರ ಬಗ್ಗೆ ಕಾಳಜಿ ವಹಿಸ್ತಾನೆ, ಅವ್ರಿಗೆ ಏನಾಗೈತಿ ಏನು ಬಿಡ್ತಿ ಅಂತ ನೀವು ಕೇಳ್ದೇ ಇದ್ದಾಗ ಅವ್ರ ಸಿಚುವೇಶನ್ ನಿಮಗೆ ಹೆಂಗೆ ಗೊತ್ತಾಗಕ್ಕೆ ಸಾಧ್ಯತೆ ಐತಿ? ಗೊತ್ತಾಗಂಗಿಲ್ಲ. ಅದೇ ಪರಿಸ್ಥಿತಿ ಇಲ್ಲಾಗಿರೋದು. ಅವ್ರು ಯಾವುದಕ್ಕೂ ನಮಗೆ ಫೋನ್ ಮಾಡಲಿಲ್ಲ, ನಾವು ಅವ್ರಿಗೇನು ಹೇಳಕ್ಕೆ ಹೋಗಲಿಲ್ಲ. ಹಾಗಾಗಿ ನಮ್ದೇನು ಅಪ್ಪಾಜಿ ಬೆಳಗ್ಗೆ ಒಂಥರ ಇದ್ರೆ ಸಾಯಂಕಾಲ ಒಂಥರ ಇರೋರು, ಮಧ್ಯಾಹ್ನ ಒಂದು ರೀತಿ ಇದ್ರೆ ರಾತ್ರಿ ಒಂಥರ ಇರೋರು. ಅಂಥ ಪೇಷಂಟನ್ನು ನಾವು ಮನೆಗೆ ಇಟ್ಕೊಂಡು ಅವ್ರನ್ನ ಬದುಕಿಸ್ಕೊಳಕ ನಮ್ಮ ಪ್ರಯತ್ನ, ನಮ್ಮ ಹೋರಾಟ ನಡೆದಾಗ ಇಲ್ಲಿ ನೀವು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅಪ್ಪಾಜಿ ಹಿಂಗಾಗೈತೆ ಅಂತ ನಾವು ಫೋನ್ ಮಾಡಿ ಹೇಳೋಕ್ಕಾಗತ್ತಾ? ಇಲ್ಲಿ ನಮಗೆ ಬೇರೆ ಯಾವ ಕಡೆನೂ ನಾವು ಗಮನ ಕೊಟ್ಟಿಲ್ಲ, ಬರೀ ನಮ್ಮಪ್ಪನ ನಾವು ಉಳಿಸ್ಕೋಬೇಕು ಅನ್ನೋದು ಒಂದೇ ನಮ್ಮ ಪ್ರಯತ್ನ. ಅವರು 6 ತಿಂಗಳ 1 ವರ್ಷ ಕೊಟ್ಟಾರ. ಇನ್ನೂ ಅವ್ರು ಜಾಸ್ತಿ ಒಬ್ಬೊಬ್ಬರು ಹೇಳ್ತಿದ್ದಿಲ್ಲ, ಹಾಸ್ಪಿಟ್ಲಲ್ಲಿ ಹೇಳ್ತಿದ್ರು ಇಲ್ಲ ಒಬ್ಬೊಬ್ಬರು ಚೆನ್ನಾಗಿ ಅವ್ರು ಟ್ರೀಟ್ಮೆಂಟ್ ಮಾಡ್ಕೊತ ಬಂದಿದ್ದ, ಆದರೆ ಅವ್ರಿಗೆ ವೀಲ್ ಪವರ್ ಜಾಸ್ತಿ ಇತ್ತು ಅಂದರೆ ಬೇಕಾದಷ್ಟು 5-6 ವರ್ಷ ದಿನ ಬದುಕಿದವ್ರು ಅದಾರ, 10 ವರ್ಷ ದಿನ ಬದುಕಿದವ್ರು ಅದಾರ ಅಂತ ಅಂದಕ್ಕೆ ನಾವು ಆ ಒಂದು ಮನಸ್ಥಿತಿ ಇಟ್ಕೊಂಡು ಹೆಂಗಾರ ಮಾಡಿ ನಮ್ಮ ಅಪ್ಪಾಜಿ ನಾವು ಹಂಗಾರ ಬದುಕಿಸ್ಕೋಬೇಕು, ಅವ್ರ ವೀಲ್ ಪವರ್ ಐತಿ, ಆಮೇಲೆ ಇನ್ನೂ ಬದುಕಬೇಕನ್ನೋ ಅವ್ರಿಗೆ ಒಂದು ಆಸೆ ಐತಿ, ಹಾಗಾಗಿ ಅವ್ರು ಬದುಕ್ತಾರ ಅನ್ನೋದು ಒಂದು ಮನಸ್ಥಿತಿ ಇಟ್ಕೊಂಡು ನಾವು ಅವ್ರನ್ನ ಬದುಕಿಸ್ಕೊಳಕ್ಕೆ ಪ್ರಯತ್ನ ಮಾಡಿದ್ವಿ ಹೊರತು ಬೇರೆ ಯಾವ ಕಡೆನೂ ನಾವು ಗಮನ ಕೊಡಲಿಲ್ಲ. ಅವ್ರಿಗೆ ಹೇಳಬೇಕು ಇವ್ರಿಗೆ ಹೇಳಬೇಕು ಅನ್ನೋದೊಂದು ಯಾವುದೂ ನಮ್ಮ ಮೈಂಡಲ್ಲಿ ಬರಲಿಲ್ಲ. ಹಾಗಾಗಿ ಅವ್ರವರಾಗಿ ತಿಳ್ಕೊಂಡು ಬಂದು ಹುಷಾರಿಲ್ದವ್ರನ್ನ ಮಾತಾಡ್ಸ್ಬೇಕು ಹೊರತು ನಮ್ಮ ಅಪ್ಪಾಜಿಗೆ ಹುಷಾರಿಲ್ಲ ನೀವು ಬಂದು ಮಾತಾಡ್ಸ್ಕೊಂಡು ಹೋಗ್ರಿ ಅಂತ ಹೇಳೋದು ಯಾವನೇ ನಮ್ಮ ನೋವು ನಮ್ಮ ಸಂಕಟ ನಮಗೆ ಜಾಸ್ತಿ ಆಗಿರೋವಂಥ ಟೈಮಲ್ಲಿ ನಾವೆಲ್ಲರಿಗೂ ಅದನ್ನ ಹೇಳ್ಕೊತ ಕುಂದ್ರಕ್ಕಾಗುತ್ತಾ? ಭಾಳ ನೋವು ಪಟ್ಟರು ನಮ್ಮ ಅಪ್ಪಾಜಿ. ಅವರು ಮಾನಸಿಕವಾಗಿಯೂ ಹಿಂಸೆಪಟ್ಟರು, ಮೆಂಟಲಿನೂ ಸ್ಟ್ರೆಸ್ ಮಾಡಿಕೊಂಡ್ರು. ಆಮೇಲೆ ಆ ಔಷಧಿಗಳು, ಅವು ಕಿಮೋ ಕೊಡಿಸೋದು ಅದೆಲ್ಲ ಅವ್ರನ್ನ ಅರ್ಧಕ್ಕರ್ಧ ಒಳಗಿಂದೊಳಗೆ ಸುಟ್ಟುಬಿಟ್ಟಿತ್ತು. ಅದಕ್ಕೆ ಹೇಳಿದ್ದು ನರಕ ಯಾತನೆ ಯಾವುದಪ್ಪ ಅಂತ ಅಂದರೆ ಈ ಕ್ಯಾನ್ಸರು ಯಾರಿಗೂ ನಮ್ಮ ಶತ್ರುಗಳಿಗೂ ಈ ಒಂದು ಕ್ಯಾನ್ಸರ್ ರೋಗ ಬರೋದು ಬೇಡಪ್ಪ ಅಂತ ಹೇಳಂದು ನಾನು ಕೇಳ್ಕೊತೀನಿ. ಈ ಒಂದು 4 ಅಷ್ಟಾತ್ ಅವರೆಲ್ಲ ಜಗಳ ಎಲ್ಲ ನೀವು ನಮಗೆ ಹೇಳಿಲ್ಲ, ನಮಗೆ ಬಿಟ್ಟಿಲ್ಲ ಅಂತ ಅಂದೆಲ್ಲ ಜಗಳ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರು ಹೊರಟು ಹೋದರು. ನಂತರ ಮತ್ತೆ ನಮ್ಮ ಅಪ್ಪಾಜಿಗೆ ನಾವು ಏನು ತಿನ್ನಿಸ್ಬೇಕು, ಏನು ಉಣಿಸ್ಬೇಕು, ಅವ್ರನ್ನ ಕ್ಲೀನ್ ಮಾಡೋದು, ಅವ್ರನ್ನ ನಮ್ಮ ತಂಗಿಯರು ಇಬ್ಬರು ಬಂದಿದ್ದರು, ಅವರು ಇಬ್ಬರು ಬಂದರು. ಹಾಸ್ಪಿಟ್ಲಲ್ಲೆಲ್ಲ ಓಡಾಡಿ ನಾನು ಸುಸ್ತಾಗಿಬಿಟ್ಟಿದ್ದೆ ನಿಜ ಆಗ್ಬೇಕಂತಂದ್ರೆ. ಮನೆಗೆ ಅವ್ರು ಬಂದ ತಕ್ಷಣ ಏನೋ ಒಂದು ನಾನ್ ರಿಲೀಫ್ ಅಂತ ಹೇಳಂದು ಅವರು ನಮ್ಮ ಅಪ್ಪಾಜಿದೆಲ್ಲ ಸೇವೆ ಅವ್ರು ಮಾಡಿದರು. ಅವ್ರು ಮಲ್ಕೊಂಡಾಗ ಅವ್ರು ಬೆಡ್ ರಿಡನ್ ಆಗಿದ್ರು, ಅವ್ರಿಗೆ ಹೇಳೋಕ್ಕೂ ಬರ್ತಿರಲಿಲ್ಲ, ಕುಂದ್ರೋಕ್ಕೂ ಬರ್ತಿರಲಿಲ್ಲ. ಹಾಗಾಗಿ ಎಲ್ಲ ಹಾಸಿಗೆ ಮೇಲೆ ಅವ್ರಿಗೆ ಏನು ಮಾಡ್ತಿದ್ರು ಎಲ್ಲನೂ ಕ್ಲೀನ್ ಮಾಡೋದಾಗಲಿ, ಅವ್ರ ಮೈ ಒರೆಸೋದಾಗಲಿ, ಅವ್ರ ಮುಖ ಒರೆಸೋದು, ಅವ್ರು ಗಂಜಿ ಕೊಡಿಸೋದು ಎಲ್ಲನೂ ಟ್ಯಾಬ್ಲೆಟ್ ಹಾಕೋದ್ರಿಂದ ಹಿಡಿದು ನಮ್ಮ ತಂಗಿಯರು ಮತ್ತು ನಮ್ಮ ತಮ್ಮನೇ ಐತಿ ನಮ್ಮಮ್ಮ ಅಂತ ಅವ್ರನ್ನ ಬಿಟ್ಟು ಸರಿದಿಲ್ಲ. ಅವ್ರನ್ನ ಎಲ್ಲರೂ ನೋಡ್ಕೊಂಡ್ವಿ. ನಮ್ಮ ತಾಯಿ ಹಾರ್ಟ್ ಪೇಷಂಟು, ಶುಗರ್ ಪೇಷಂಟು ಮತ್ತು ಬೈಪಾಸ್ ಸರ್ಜರಿ ಆಗೈತಿ ಅಂದ್ರೂ ಈ ಒಂದು ತಿಂಗಳ ದಿನ ನಾವು ಹಾಸ್ಪಿಟ್ಲಲ್ಲಿ ಇದ್ವಲ್ಲ, ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆ 9 ಗಂಟೆಗೆ ಬರ್ತಿದ್ರು. ಅವರು ಬಂದವರು ಸಂಜೆ 9 ಗಂಟೆ ಮಟ್ಟ ನಮ್ಮ ಅಪ್ಪಾಜಿಗೆ ಮನೆಗೆ ಅವ್ರನ್ನ ಕಳಿಸೋವರೆಗೂ ನನ್ನ ಜೊತೆಗೇ ಇರ್ತಿದ್ರು. ನಾನು ನಮ್ಮಮ್ಮ ಇಬ್ಬರು ಹಾಸ್ಪಿಟ್ಲಿಗೆ ಇರಬೇಕಿತ್ತು. ನಮ್ಮ ಮನೆಯವ್ರು ಹೋಗೋದು ಬರೋದು ಮಾಡ್ತಿದ್ರು. ಹಾಸ್ಪಿಟ್ಲಲ್ಲಿ ಹಿಂಗೆ ಕುಂದಿರ್ಬೇಕಿತ್ತು, ಎದ್ದು ಊಟ ಮಾಡೋಕ್ಕಾಗ್ತಿರ್ಲಿಲ್ಲ, ತಿಂಡಿ ಮಾಡೋಕ್ಕಾಗ್ತಿರ್ಲಿಲ್ಲ. ಅದೇ ಒಂದು ಇದರಲ್ಲಿ ಒಂದೇ ವೇನಲ್ಲಿ ನಾವು ಕುಂದಿರ್ಬೇಕಿತ್ತು. ಅವ್ರಿಗೆ ಬಿಟ್ಟು ನಾವು ಸರಿತಿರ್ಲಿಲ್ಲ. ನಾನು ಇನ್ನೂ ಸ್ವಲ್ಪ ಗಟ್ಟಿದ್ದೀನಿ, ನಾನು ಕುಂದಿರ್ಬೋದಿತ್ತು. ಆದರೆ ನಮ್ಮಮ್ಮ ಆ ಟೈಮಲ್ಲಿ ಫೇಸ್ ಮಾಡಿದ್ದ ದಿನಗಳು ಅದಾವಲ್ಲ, ಅದನ್ನು ಯಾರಿಗೂ ನಿಜ ಆಗ್ಬೇಕಂದ್ರೆ ಯಾರಿಗೂ ಈ ಒಂದು ಪರಿಸ್ಥಿತಿ ಬರೋದು ಬೇಡ ಅಂತ ಹೇಳಿ ಅನ್ಕೊಂತೀನಿ ನಾನು.
ನಮ್ಮ ಅಪ್ಪಾಜಿ ಭಾಳ ಕಷ್ಟಪಟ್ಟು ಈ ಹುಣ್ಣಿಮೆ ದಿನ ಅಂದರೆ ಬುಧವಾರ ದಿನ ನಮ್ಮ ಅಪ್ಪಾಜಿ ನಾವು ಹಾಸ್ಪಿಟ್ಲಿಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದೆವು. ಹುಣ್ಣಿಮೆ ದಿನ ಆಗಿತ್ತು. ಕೊನೆಗೆ 8 ದಿನ ನಮ್ಮ ಅಪ್ಪಾಜಿ ನಮ್ಮ ಜೊತೆಗಿದ್ದರು. ಆದರೆ ಅವ್ರು ಏನೂ ಮಾತಾಡ್ತಿರ್ಲಿಲ್ಲ. ಯಾವಾಗ ಏನಾದರೂ ನಮ್ಮ ತಾಯಿ ನೋವು ಮಾಡ್ಕೊಳೋದಾಗಲಿ, ಈ ರೀತಿ ನಾವೇನಾದರೂ ಜೋರಾಗಿ ಏನಾದರೂ ನಾವು ಇವರೆಲ್ಲ ಜಗಳ ಮಾಡಿ ಹೋಗಾದ್ಮೇಲೆ ನಾವೇನು ಮಾಡಿಬಿಟ್ಟು ನಮ್ಮ ಅಪ್ಪಾಜಿಗೆ ಹತ್ತಿ ಇಟ್ವಿ. ಅಂದರೆ ನಾವು ಮಾತಾಡೋದು ಯಾರಿಗೂ ಅವ್ರಿಗೆ ಸ್ಟ್ರೆಸ್ ಆಗಬಾರ್ದು, ಅವ್ರಿಗೇನು ನಾವು ಮಾತಾಡೋದು ಕೇಳಬಾರ್ದು, ಜೋರಾಗಿ ಸೌಂಡ್ ಆಗೋದು ಅವ್ರಿಗೆ ಕೇಳಬಾರ್ದು ಅಂತ ಹೇಳೋದು ಅವತ್ತಿಂದ ನಾವು ಹತ್ತಿ ಇಡಾಕೊಂತೀವಿ. ಅಕಸ್ಮಾತ್ ಏನಾದರೂ ಭಾಳನ ಬೇಜಾರು ಮಾಡಿಕೊಂಡು ನಮ್ಮ ಅಪ್ಪಾಜಿ ನೆನೆಸ್ಕೊಂಡು ನಾವು ಏನಾದರೂ ಅಳದು ಅದೇನಾದರೂ ಮಾಡ್ತಾ ಇದ್ದಾಗ ಅವ್ರ ಬಾಯಲ್ಲಿ ಬರೋ ಒಂದೇ ಪ್ರಶ್ನೆ, ಯಾಕವ್ವ ಅಂತ ಹೇಳೋದು ಅದೊಂದು ಕ್ಲಿಯರಾಗಿ ನಮಗೆ ಕೇಳ್ತಿತ್ತು. ಅಂದರೆ ಏನಾಗೈತಮ್ಮ, ಯಾಕೆ ಅಳಾಕೊಂತೀರಿ, ಏನು ತ್ರಾಸಾಗೈತೆ ನಿಮ್ಗೆ ಅಂತ ಹೇಳೋದು ಅವ್ರು ಕೇಳ್ತಿದ್ರು ಏನೋ ಅವ್ರ ಬಾಯಿ ಇದ್ದಿದ್ರೆ. ಆದರೆ ಅವ್ರ ಬಾಯಿನ ಇರಲಿಲ್ಲ, ಅವ್ರು ಏನು ಕೇಳೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಯಾಕವ್ವ ಅಂತೇಳೋದು ಅಷ್ಟೇ ಕೇಳ್ತಿದ್ರು. 2-3 ಸರ್ತಿ ಯಾಕವ್ವ ಅಂತ ಕೇಳ್ತಿದ್ರು. ಆದರೆ ನಾವು ಅದಕ್ಕೆ ಹೇಳ್ತಿದ್ವಿ, ಅಪ್ಪಾಜಿ ನೀವು ಏನು ಮಾತಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ಇದ್ದಿದ್ರೆ ಏನಾದರೂ ಇದ್ರೆ ಹೇಳ್ರಿ ಅಂತ. ಅಂದ್ರೆ ಅವ್ರಿಗೇನು ಹೇಳೋಕ್ಕೆ ಬರ್ತಿರಲಿಲ್ಲ. 8 ದಿನ ನಾವು ಕಳ್ಕೊತ ಬಂದ್ವಿ. ಕೊನೆಗೆ ಮತ್ತೆ ಬುಧವಾರ ದಿನ ನಾವು ಮನೆಗೆ ಕರ್ಕೊಂಡು ಹೋಗಿದ್ದೀವಿ. ಅದೇ ಬುಧವಾರ 5ನೇ ತಾರೀಕಿನ ದಿನ ಬೆಳಗ್ಗೆ ಒಂದು 5-6 ಗಂಟೆಯಿಂದ ಅವ್ರಿಗೆ ಮತ್ತೆ ಪೀಡ್ಸ್ ಸಾವಕಾಶವಾಗಿ ಸ್ಟಾರ್ಟ್ ಆಯಿತು. ಆವಾಗ ನಮಗೇನು ಹೇಳಿದ್ರಂದ್ರೆ ಡಾಕ್ಟ್ರು, ನಾವಿಲ್ಲಿ ಹಾಸ್ಪಿಟ್ಲಲ್ಲಿದ್ದಾಗ ಸಲೈನ್ ಕೊಡ್ತೀವಿ, ಅದಕ್ಕೆ ಪೀಡ್ಸ್ ಬಂದಾಗ ಅದ್ರ ಬದಲಾಗಿ ನಿಮ್ಗೆ ಟ್ಯಾಬ್ಲೆಟ್ ರೂಪದೊಳಗೆ ಟ್ಯಾಬ್ಲೆಟ್ ಕೊಡ್ತೀವಿ, ಪ್ರತಿದಿನ ಇದನ್ನ 1 ಟೈಮ್ ನೀವು ಹಾಕಬೇಕು ಅಂತ ಹೇಳಿದ್ರು. 1-2-3 ಟೈಮ್ ಹಾಕಬೇಕು ಅಂತ ಅಂದಿದ್ರು. ಅದನ್ನು ನಿಮಗೆ ಪೀಡ್ಸ್ ಬಂದ ತಕ್ಷಣ ಮತ್ತೆ ಅದೇನು ಔಷಧಿ ಅರಿಯೋದೈತಲ್ಲ ಅದನ್ನ ಅರ್ದು ಅವರಿಗೆ ಗುಳಿಗೆನ ಕೊಟ್ಟಿದ್ದಾಗಿತ್ತು. ಬೆಳಗ್ಗೆಯಿಂದ ಸಾವಕಾಶವಾಗಿ ಸಣ್ಣಕ್ಕೆ ಇದ್ದೇ ಇತ್ತು. ಈ ಕಡಿಮೆ ಆಗುತ್ತೆ, ಆವಾಗ ಕಡಿಮೆ ಆಗುತ್ತೆ, ಈ ಕಡಿಮೆ ಆಗುತ್ತೆ, ಆ ಕಡಿಮೆ ಆಗುತ್ತೆ ಅಂತಂದು ಬೆಳಗ್ಗೆನೂ ಔಷಧಿ ಹಾಕಿದ್ರು, ಮಧ್ಯಾಹ್ನನೂ ಔಷಧಿ ಹಾಕಿದ್ರು. ಕೊನೆಗೆ ನಾನು ಹಾಸ್ಪಿಟ್ಲಿಗೆ ನನ್ನ ಹತ್ರ ಡಾಕ್ಟರ್ ನಂಬರ್ ಇರೋದ್ರಿಂದ ನಾನು ಸಿಸ್ಟರಿಗೆ ಫೋನ್ ಮಾಡ್ತೀನಿ. ಸಿಸ್ಟರ್ ನಂಬರಿಗೆ ಇರೋದ್ರಿಂದ ಸಿಸ್ಟರಿಗೆ ಫೋನ್ ಮಾಡಿದೆ. ಅವತ್ತು ನಮ್ಮ ಟೈಮ್ ಸರಿ ಇರಲಿಲ್ಲ ಅನ್ಸುತ್ತೆ, ಅವತ್ತೇ ಸಿಸ್ಟರು ಇರಲಿಲ್ಲ. ಅಂದ್ರೆ ಬುಧವಾರ ದಿನ ಡಾಕ್ಟ್ರು ಪೂರ್ತಿಯಾಗಿ ಗುರುವಾರ 2 ದಿನ ಅವರು ಆಪ್ರೇಷನ್ ಇರ್ತಾವೆ. ಹಾಗಾಗಿ ಸಿಸ್ಟರ್ಸು ಆಪ್ರೇಷನ್ ಥಿಯೇಟರ್ನಲ್ಲಿದ್ರೇನೋ ಗೊತ್ತಿಲ್ಲ, ಅವರು ರಿಸೀವ್ ಮಾಡಲಿಲ್ಲ. ಸಾಯಂಕಾಲ 5 ಗಂಟೆ ಸುಮಾರಿಗೆ ಅವರು ಮತ್ತೆ ಅವರಿಗೆ ಫೋನ್ ಹಚ್ಚಿದಾಗ ಅವರು ಡಾಕ್ಟ್ರ್ ಪಕ್ಕನ ಇದ್ದರು. ಹಿಂಗಾಗೈತಮ್ಮ, ಏನು ಮಾಡ್ಬೇಕಂತ ಗೊತ್ತಾಗೋದು ಅಂತ ಹೇಳಿದ ತಕ್ಷಣ, ಇಲ್ಲ ಡಾಕ್ಟ್ರ್ ಪಕ್ಕಕ್ಕೆ ಇದ್ದರೆ ಹಿಂಗಾಗೈತೆ ಅಂತ ನಮ್ಮಪ್ಪ ಚೌಡ್ಕೇರಿಗೆ ಅಂತ ಅಂದ ತಕ್ಷಣ ಇಲ್ಲ ಅವರು ಡೆತ್ ಆಗೋವಂಥ ಟೈಮು ಇವತ್ತು ಡೆತ್ ಆಗೋವಂಥ ಅವ್ರಿಗೆ ಸಮಯ ಆಗೈತಿ ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳ್ಬೇಕಂತ ಅಂದರೆ ಯಾರ ಹೆಣ್ಮಕ್ಳಿಗೂ ಈ ಒಂದು ಪರಿಸ್ಥಿತಿ ಬರಬಾರ್ದು. ತಂದೆ ಅವ್ರಿಗೆ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಇರೋಂಗಿಲ್ಲ ಅಂತ ಹೇಳಂದು ಅವರಿಗೆ ಗಂಡು ಮಕ್ಕಳು ಇರೋರು ಅದನ್ನು ಅರಗಿಸ್ಕೊಳ್ಳೋಂಥ ಶಕ್ತಿ ಇರುತ್ತೆ. ಆದರೆ ನಿಮ್ಮ ತಂದೆ ಇನ್ನೊಂದು ಸ್ವಲ್ಪ ಹೊತ್ತು ಇರೋಂಗಿಲ್ಲ ಅಂತ ಹೇಳಂದು ಅದನ್ನು ಅರಗಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಸಿಸ್ಟರ್ ನನ್ನ ಎದುರಿಗೇನೆ ಹೇಳಿದ್ರು, ನಾನು ಅಲ್ಲೇ ನಾಳಕ್ಕೆ ಶುರು ಮಾಡಿದೆ. ಅಂದರೆ ಹೊರಗೆ ಬಂದಿದ್ದೇನೆ, ಒಳಗಿರಲಿಲ್ಲ. ಅಕ್ಕ ನೀನ ಧೈರ್ಯ ತಗೋಬೇಕು, ನೀನ ಗಂಡು ಮಗ ಆಗಿ ನೀನೆಲ್ಲ ಇಷ್ಟು ದಿನ ಓಡಾಡಿದೆಯಾ, ಇಷ್ಟು ದಿನ ಅವ್ರು ನೋಡ್ಕೊಂಡಿದೆಯಾ ಅಂದಾಗ ನೀನ ಧೈರ್ಯ ತೊಗೊಂಡು ಅವ್ರಿಗೆ ಮನೇಲಿದ್ದವ್ರಿಗೆ ಸಮಾಧಾನ ಮಾಡಬೇಕು ಅಂತ. ನನ್ನನ್ನು ನಾನು ಸಮಾಧಾನ ಮಾಡ್ಕೊಳಕ್ಕಾಗಲ್ಲ ಅಂದಾಗ ಮನೇಲಿದ್ದವ್ರನ್ನ ಯಾವ ರೀತಿ ನಾನು ಸಮಾಧಾನ ಮಾಡ್ತೀನಿ. ಆದರೂ ಗಟ್ಟಿ ಮನಸ್ಸು ಮಾಡಿಕೊಂಡೆ. ಮತ್ತೆ ನಾನು ಡಾಕ್ಟ್ರ್ ಜೊತೆಗೆ ಅಲ್ಲಿ ಮಾತಾಡಿದೆ. ಅವ್ರು ಹೇಳಿದ್ದು ಏನಾದರೂ ಒಂದು ಮಾಡಬೇಕಲ್ಲ ವೈದ್ಯ ಅಂದ ತಕ್ಷಣ ಪಾಪ ಅವ್ರು ಒಂದು ಇಂಜೆಕ್ಷನ್ ಹೇಳ್ತೀನಿ ಅಕ್ಕ, ನಿನ್ನ ಸಮಾಧಾನಕ್ಕೋಸ್ಕರ ನೀವು ಬಂದು ಇಂಜೆಕ್ಷನ್ ಮಾಡಿಸ್ಬೋದಿದ್ನ, ಆದರೆ ನಾನು ಗ್ಯಾರಂಟಿ ಹೇಳಲ್ಲ ಅಂತ ಡಾಕ್ಟ್ರು ಅಂದ್ರೆ ಆತನಿಗೆ ಕಳಿಸ್ಕೊಡೋದು ಅಂದ ತಕ್ಷಣ ಪಾಪ ಒಂದು ಇಂಜೆಕ್ಷನ್ ಮೆಸೇಜ್ ಮಾಡಿದ್ರು. ಓಡೋಗಿ ನಮ್ಮ ಮನೆಯವ್ರು ಬಂದ ತಕ್ಷಣ ನಮ್ಮ ಮನೆಯವರು ನಾನು ಓಡೋಗಿ ಆ ಇಂಜೆಕ್ಷನ್ ತೊಗೊಂಡ್ಬಂದು ಅಲ್ಲೇ ಪಕ್ಕಕ್ಕೆ ನರ್ಸ್ ಇದ್ರೊಬ್ರು ಅವ್ರನ್ನ ಕರ್ಸ್ಕೊಂಡ್ಬಂದು ಇಂಜೆಕ್ಷನ್ ಮಾಡಿಸಿದ್ವಿ. ಆ ನರ್ಸ್ಗೂ ಅವಾಗ ಗೊತ್ತಾಗೈತಿ ಇವ್ರು ಬದುಕಂಗಿಲ್ಲ ಅಂತ ಹೇಳೋದು. ಆದರೂ ನನ್ನ ಮನಸ್ಸಿನಲ್ಲಿರುವಂಥ ಸಂಕಟ ನೋವು ಎಲ್ಲನೂ ನಮ್ಮ ಅಪ್ಪಾಜಿ ಮೇಲೆ ಹಾಕಿದ್ದೆ. ನಾನು ಸಿಟ್ಟು ಮಾಡಿಕೊಂಡೆ. ನಾವು ಹೇಳಿದ ಮಾತು ಕೇಳಿಲ್ಲ, ನೀವು ಬೇಡಿಸಿಬೇಡ ಅಂದ್ರೆ ಸೇದಿದ್ರಿ, ಈ ಟೈಮಲ್ಲಿ ಹಿಂಗೆ ಆಗ್ಬಿಡ್ತು ಅಂತ ಹೇಳೋದು. ನಮ್ಮ ಅಪ್ಪಾಜಿಗೆ ನನ್ನ ಸಿಟ್ಟನ್ನು ಅಂದ್ರೆ ಡಾಕ್ಟ್ರ್ ಹಿಂಗೆ ಹೇಳಿದ್ರು ಅಂತ ನಾನು ಯಾರಿಗೂ ಹೇಳಿಲ್ಲ. ಅದು ನಮ್ಮ ಅಪ್ಪಾಜಿ ಮೇಲೂ ಒಂದು ನೋವು, ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಸಂಕಟ ಎಲ್ಲನೂ ಒಂದು ಸಿಟ್ಟಿನ ರೂಪದಲ್ಲಿ ನನಗೆ ಹೊರಗೆ ಬಂತು. ಅವ್ರ ಜೊತೆಗೆ ನಾನು ಸಿಟ್ಟು ಮಾಡಿಕೊಂಡೆ, ಅಪ್ಪಾಜಿ ನೀವು ನನ್ನ ಹೇಳಿದ ಮಾತು ಕೇಳಲಿಲ್ಲ, ಬೇಡ ಅಂದ್ರೆ ಸೇದಿದ್ರಿ, ಈಗ ಇಂಥ ಪರಿಸ್ಥಿತಿ ನಮಗೆ ತಂದು ನಿಲ್ಸಿದ್ರಿ ನೀವು ಅಂತ ಹೇಳೋದು. ಅಷ್ಟೊತ್ತಿಗಾಗಲೇ ನಮ್ಮ ಅಮ್ಮಗೆ ನಾವು ಹೇಳಿದ್ವಿ, ಅಪ್ಪಾಜಿ 4 ಸ್ಟೇಜ್ನಲ್ಲಿ ಐತಿ, ಅವ್ರು ಯಾವ ಟೈಮ್ನಲ್ಲಿ ಏನಾಗ್ತಾರೆ ಅಂತ ಹೇಳಕ್ಕೆ ಬರೋಂಗಿಲ್ಲ, ನೀನು ಹಾರ್ಟ್ ಪೇಷಂಟು, ನೀನು ಗಟ್ಟಿಯಾಗಿರು ಅಂತ ಹೇಳೋದಾಗಲೇ ನಮ್ಮ ಅಮ್ಮಗೆ ನಾವು ಪ್ರಿಪೇರ್ ಮಾಡಿ ಆಗಿತ್ತು. ಒಂದು 3-4 ದಿನದಿಂದ ಅಂದ್ರೆ ಹಾಸ್ಪಿಟ್ಲ್ ಯಾವಾಗ ನಮ್ಮ ಅಪ್ಪಾಜಿ ಹುಬ್ಳಿಯಲ್ಲಿ ಐ ಸಿ ಒಳಗೆ ಅಡ್ಮಿಟ್ ಆದರು, ಅವತ್ತಿಂದನೇ ನಾನು ನಮ್ಮಮ್ಮನ ಗಟ್ಟಿ ಮಾಡ್ಕೊತ ಬಂದಿದ್ವಿ. ಹಾಗಾಗಿ ನಮ್ಮಮ್ಮ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರು. ಇಲ್ಲ ಅಂದ್ರೆ ಅವ್ರನ್ನ ಫೇಸ್ ಮಾಡೋದು ನಮಗೆ ಭಾಳ ಕಷ್ಟದ ಕೆಲಸ ಆಗಿತ್ತು. ಅಷ್ಟರಲ್ಲಿ ಒಂದು ಸ್ವಲ್ಪ ಹೊತ್ತು ನಾವಿದ್ವಿ ಅಲ್ಲಿ. ಆಮೇಲೆ ನಾನು ಜೋರಾಗಿ ಅಳೋದು ಇದನ್ನು ಮಾಡೋಕ್ಕೆ ಕುಂತಕ್ಕೆ ಮತ್ತೆ ಆ ಟೈಮಲ್ಲಿ ಅವರು ಅದನ್ನೇ ಮತ್ತೆ ಕೇಳಿತ್ತು, ಯಾಕವ್ವ ಅಂತ ಹೇಳೋದು ಕೇಳಿದರು. ಅಂಥ ಪರಿಸ್ಥಿತಿಯೊಳಗೂ ಅವ್ರು ಆ ಮಾತನ್ನು ಕೇಳಿದರು. ಯಾಕಂತಂದ್ರೆ ಮಕ್ಕಳಿಗೆ ತ್ರಾಸಾಗೋದು, ನೋವಾಗೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಹೆಣ್ಮಕ್ಳ ಮೇಲೆ ಅಂದ್ರೆ ಅಷ್ಟೊಂದು ಪ್ರೀತಿ ಇದ್ದರು. ಆಮೇಲೂ ನಾವು ಹೇಳಿದ್ವಿ, ನೀವು ಏನಾದರೂ ಹೇಳೋದಿದೆ ಹೇಳ್ರಿ, ನಿಮ್ಮ ಮಾತು ನಾವು ಅರ್ಥ ಮಾಡ್ಕೊತೀವಿ ಅಂತ ಹೇಳೋದು. ಅವ್ರಿಗೆ ಏನು ಮಾತು ಹೇಳೋಕ್ಕಾಗಲಿಲ್ಲ. ನನಗೆ ನೋವು ಇರೋದು ಏನಪ್ಪ ಅಂತ ಅಂದ್ರೆ ಆ ಟೈಮಲ್ಲಿ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಿತ್ತು.
8 ದಿನ ಕರ್ಕೊಂಡು ಬಂದು ಮನೇಲಿ ಮಲಗಿಸ್ಕೊಂಡ್ಬಿಟ್ಟೆ. ಹಾಸ್ಪಿಟ್ಲಲ್ಲಿ ಇದ್ರೆ ಇನ್ನೂ 4 ದಿನ ಇದ್ರೋ ಏನೋ ಅಂತ ಅನ್ನೋ ಒಂದು ಗಿಲ್ಟ್ ಫೀಲು ನನ್ನ ಹತ್ರ ಐತಿ. ಅದಲ್ದನ ಊಟ ಮಾಡಲಿಲ್ಲ, ತಿಂಡಿ ಮಾಡಲಿಲ್ಲ, ಏನೂ ಇಲ್ಲ. ಅವರು ಸಾಯೋವರೆಗೂ ಬರೀ ಗಂಜಿ, ಬರೀ ಜ್ಯೂಸು ಇದರಲ್ಲೇನೆ ಹೋಗ್ಬಿಟ್ರು. ಉಣ್ಣೋವಂಥ ಜೀವ, ಏನು ತಿನ್ನಲಿಲ್ಲ, ಉಣ್ಣಲಿಲ್ಲ, ಹಂಗೆ ಹೊರಟು ಹೋಗಲ್ಲ ಅನ್ನೋದೊಂದು ನೋವು ಐತಿ. ಫಸ್ಟ್ ಟೈಮ್ ಪ್ರಾಣ ಪಕ್ಷಿ ಹಾರೋಗೋದನ್ನು ನಾನು ನೋಡಿರೋದು, ಯಾರ್ದು ನೋಡಿರಲಿಲ್ಲ. ಫಸ್ಟ್ ಟೈಮು ನಮ್ಮ ಅಪ್ಪಾಜಿ ಪ್ರಾಣ ಹೋಗೋದನ್ನು ನಮ್ಮ ಕಣ್ಣಾರೆ ನಾವೆಲ್ಲ ಸುತ್ತರ್ದ ನಿಂತ್ಕೊಂಡಿವಿ. ಆದ್ರೆ ಅವ್ರನ್ನ ಹೊಂಟ್ರೆ ನಾವು ಏನಾದರೂ ಅವ್ರನ್ನ ಹಿಡ್ಕೊಂಡು ಬಂದು ಕುಂದಿರ್ಸ್ಕೊಬೇಕಿತ್ತು. ಎಲ್ಲರೂ ಹೋಗ್ತಾರಂದ್ರೆ ಅವ್ರನ್ನ ಹಿಡಿಬೋದಿತ್ತು ನಾವು. ಆದರೆ ಆ ಕ್ಷಣ ಮಾತ್ರ ದೇವರು ಎಷ್ಟು ಮರುವಾಗ್ತಾರೆ ಅಂದ್ರೆ ಅಲ್ಲೇನೇ ಇದೀವಿ ನಾವು. ಒಂದು ಕ್ಷಣ ನಮ್ಮಣ್ಣ ಡಾಕ್ಟರ್ ಅನ್ನಲ್ಲ, ಅವ್ರು ಬಂದ ತಕ್ಷಣ ಅಣ್ಣ ಹಿಂಗಾಗೈತೆ ನೋಡು ಅಂದ ತಕ್ಷಣ ಬಂದು ಪಾಪ ಅವರು ಎದೆ ಮುಟ್ಟಿ ಕಣ್ಣೆಲ್ಲ ನೋಡಿ ಕಾಕ ಅಂತ ಅಂದಿಳೊಂದು ತಲೆ ಮೇಲೆ ಸೌರದ್ರಷ್ಟರಲ್ಲೇ ಅವ್ರ ಕಡೆ ನೋಡಿ ಆ ಕ್ಷಣ ಪಟ್ಟಂತ ಜೀವ ಹೋಗ್ತದೆ. ಆ ಕ್ಷಣ ನಮ್ಮ ಜೀವನದಲ್ಲಿ ಯಾವತ್ತೂ ನಾವು ನೆನಪಕ್ಕಾಗಂಗಿಲ್ಲ. ಇಂಥ ಎಲ್ಲ ಪರಿಸ್ಥಿತಿ ಇದನ್ನೆಲ್ಲ ಅನುಭವಿಸಿ ಇವತ್ತು ನಿಮ್ಮ ಎದುರಿಗೆ ಬರೀ ಯಾವಾಗ ಕೇಳಿದ್ರು ನಾವು ಹಾಸ್ಪಿಟ್ಲಲ್ಲಿ ಇದ್ದೀನಿ, ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು, ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಅಂದು ಹೇಳ್ತಿದ್ವಿ. ಆದರೆ ಇವತ್ತು ಎಲ್ಲ ಹಾಸ್ಪಿಟ್ಲಿನಲ್ಲಿ ಋಣ ಹಾಕ್ಕೊಂಡು ಇನ್ನು ಮುಂದೆ ವಿಡಿಯೋಗಳನ್ನ ಮಾಡ್ತಾ ಹೋಗ್ಬೇಕು. ಈಗಾಗಲೇ 4-5 ದಿನ ಅಂತ ನಾನು ವಿಡಿಯೋ ಹಾಕಬೇಕು ಅಂತಿದ್ದೆ. ಆದರೆ ನಾನು ಎಷ್ಟು ಗಟ್ಟಿ ಮನಸ್ಸು ಮಾಡ್ಕೊಂಡು ಕೂತ್ಕೊಂಡ್ರು ನನ್ನ ಕೈಲಿ ಆಗ್ತಿರ್ಲಿಲ್ಲ. ಹಂಗೆ ವಿಡಿಯೋ ಮಾಡೋದು ಅಲ್ಲಿಗೆ ಸ್ಟಾಪ್ ಮಾಡೋದು, ತಡ್ಕೊಳಕ್ಕಾಗಲ್ಲ ಅಂತ ಅಂದು. ಆದರೆ ಇವತ್ತು ಗಟ್ಟಿ ಜೀವ ಮಾಡಿ ಕೂತ್ಕೋಬೇಕು ಅಂತ ಕೂತ್ಕೊಂಡೆ, ಆದರೂ ತಡ್ಕೊಳಕ್ಕಾಗಿಲ್ಲ. ಭಾಳ ನಿಲುವಾಗಾಯ್ತು ಅನಿಸ್ತು ವಿಡಿಯೋ. ಏನೋ ನನ್ನ ಮನಸ್ಸಿನ ನೋವನ್ನು ನಿಮಗೆ ಹೇಳ್ಕೊಂಡಿದ್ದೀನಿ. ಕೊನೆಗೆ ನನ್ನ ಸಂಬಂಧಿಕರು ನಾನು ಕೊಟ್ಟಂಥ ಪಟ್ಟ ಈ 1.5-2 ವರ್ಷದಿಂದ ನಾನು ಮಾಡಿದ ಪ್ರಯತ್ನಕ್ಕೆ, ನಮ್ಮ ಅಪ್ಪಾಜಿನ ನಾನು ಉಳಿಸ್ಕೋಬೇಕು ಅಂತ ಮಾಡಿದ ಹೋರಾಟಕ್ಕೆ ನಮ್ಮ ಮನೆಯವರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು. ಯಾಕಂತ ಅವರು ನಾನು ಯಾವಾಗ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂದ್ರೂ ಒಂದು ದಿನ ಯಾಕೆ ಇಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಕೇಳಿಲ್ಲ. 1 ತಿಂಗಳ ದಿನ ನಾನು ಹಾಸ್ಪಿಟ್ಲಲ್ಲಿದ್ದರು. ಡ್ಯೂಟಿ ಪಾಪ ಹಗಲೆಲ್ಲ ಡ್ಯೂಟಿ ಮಾಡಿ ಬಂದು ಮತ್ತೆ ನನಗೆ ಸಾತಾಗಿ ಹೋಗಿ ನಿಂತ್ಕೊಂಡ್ರು, ನನ್ನ ಜೊತೆಗೆ ನಿಂತ್ಕೊಂಡ್ರು. ಹಾಸ್ಪಿಟ್ಲಲ್ಲಿ ರಾತ್ರಿ ನನ್ನ ಜೊತೆಗೇ ಇರ್ತಿದ್ರು. ಅಪ್ಪಾಜಿಗೆ ಏನಾದರೂ ತ್ರಾಸಾದ್ರೆ ಆಕೆ ಜೊತೆಗೆ ಬೇಕಾಗತ್ತಾ ಅಂತ ಅಂದೇಳಂದು ಅವರು ನನಗೆ ಈ ರೀತಿಯಾಗಿ ನನ್ನ ಜೊತೆ ನಿಲ್ಲಿಲ್ಲ ಅಂದ್ರೆ ನನಗೂ ಅಲ್ಲೆಷ್ಟೆಲ್ಲ ಮಾಡ್ತಿದ್ನೋ ಇಲ್ಲ ಗೊತ್ತಿಲ್ಲ. ಇಷ್ಟೆಲ್ಲ ನಾವಿಬ್ಬರು ಮಾಡ್ಕೊತ ಬಂದರು. ಕೊನೆಗೆ ನನಗೆ ಸಿಕ್ಕಂಥ ಒಂದು ಬಹುಮಾನ ಸಂಬಂಧಿಕರಿಂದ ಏನು ಅಂತ ಅಂದ್ರೆ ಅಪ್ಪನ ಗಂಟನ್ನು ಹೊಡ್ಕೊಂಡು ಹೋಗಕ್ಕೆ ಬಂದೀನಿ ಅಂತ ಅಂದೇಳೊಂದು ಮಾತು. ಅಪ್ಪನ ಇಷ್ಟು ದಿನ ನಾನು ನೋಡ್ಕೊಂಡಿದ್ದಕ್ಕೋಸ್ಕರ ನನಗೆ ಸಿಕ್ಕಂಥ ಒಂದು ಬಹುಮಾನ, ಇದು ಬಿರುದು. ಇದಕ್ಕೆಲ್ಲ ನಿಮ್ಮ ಉತ್ತರ, ನಿಮ್ಮ ಅನಿಸಿಕೆ. ಇವತ್ತು ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ನಿಮಗೆ ಕೇಳಕ್ಕೆ ಹೋಗಿಲ್ಲ. ಯಾಕಂತ ಅಂದ್ರೆ ಎಷ್ಟು ಜನ ವಿಡಿಯೋ ನೋಡಿ ಇದಕ್ಕೆ ಕಮೆಂಟ್ ಮಾಡ್ತಿರೋ ಗೊತ್ತಿಲ್ಲ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳಂದು ನಾನು ಹೇಳ್ತೀನಿ. ಇಲ್ಲಿಗೇ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಜೊತೆಗಿರಲಿ ಅಂತ ಕೇಳ್ಕೊತ ಬಾಯ್ ಫ್ರೆಂಡ್ಸ್.